Thank you, Holy Spirit. Thank you, Jesus. Hallelujah. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ಭಾನುವಾರದ ಆರಾಧನೆಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಒಂದು ವಾಕ್ಯವನ್ನು ಓದಿ ಮತ್ತೆ ನಾವು ಆರಾಧನೆ ಭಾಗಕ್ಕೆ ಹೋಗುವ. ಪ್ರಾರ್ಥನೆ ಮಾಡಿ. 99 ಕೀರ್ತನೆ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳು ನಡಿಗೊಲಿ. ಕೆರೂಬಿಯರ ಮಧ್ಯದಲ್ಲಿ ಆಸೀನರುಡನಾತನು ಆಳುತ್ತಾನೆ, ಭೂಮಿಯು ಕಂಪಿಸಲಿ. ಚೀಯೋನಿನಲ್ಲಿರುವ ಯೆಹೋವನು ದೊಡ್ಡವನು, ಆತನು ಎಲ್ಲ ಜನಾಂಗಗಳಲ್ಲಿ ಮಹೋನ್ನತನು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ಆತನು ಸರ್ವಶಕ್ತ ದೇವರಾಗಿದ್ದಾನೆ. ಆತನು ಭೂಮಿಯನ್ನು ಜಗತ್ತನ್ನು ಇಲ್ಲಿ ಆಳ್ತಾ ಇದ್ದಾನೆ. ಆ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ನಮ್ಮ ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡುವರಾಗಿದೆ. ಈ ಸಮಯದಲ್ಲಿ ಪರಿಶುದ್ಧಾತ್ಮನೇ, ನೀನು ಸಹಾಯ ಮಾಡು. ನಿನಗೆ ಸ್ವಾಗತ ಪರಿಶುದ್ಧಾತ್ಮನೇ. ನಮ್ಮ ಮಧ್ಯದಲ್ಲಿ ಓಲಾಡಿ ಇಳಿದು ಬಂದಿದ್ದಕ್ಕೆ ಸ್ತೋತ್ರ. ನಿನ್ನ ಪ್ರಸನ್ನತೆ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಕ್ಕೆ ಸ್ತೋತ್ರಪ್ಪ. ಕರ್ತನೇ, ನೀನು ನಡೆಸು. ನೀನು ಮಹಿಮೆ ಹೊಂದಬೇಕು. ಕರ್ತನೇ, ನಿನ್ನ ಮಕ್ಕಳಾದ ನಾವು ಕರ್ತನೇ ಸೇರಿ ಮಾಡುವ ಈ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದು ನಿನ್ನ ಅಭಿಷೇಕದಿಂದ ಒಬ್ಬೊಬ್ಬರಿಗೆ ನೀನು ತುಂಬಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಆರಾಧನೆ ಸ್ತುತಿ ಮಾಡುವಾಗ ನಿನ್ನ ಮಕ್ಕಳಿಗೆ ಬಿಡುಗಡೆ ಆಗಲಿಕ್ಕತ್ತಾನೆ, ನಿನ್ನ ಮಕ್ಕಳಿಗೆ ಸ್ವಸ್ಥತೆ ಆಗಲಿಕ್ಕತ್ತಾನೆ, ಬಂಧನ ಮುರಿಯಲ್ಪಡಲಿಕ್ಕತ್ತಾನೆ. ಯಾರ್ಯಾರಿಗೆ ಆಶೀರ್ವಾದ ಇಲ್ಲೋ ಆಶೀರ್ವಾದ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಬಂದಾದ ಬಾಗಿಲು ತೆರಲ್ಪಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ತಂದೆ, ನಿನಗೆ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೆನ್. ಈ ಸಮಯದಲ್ಲಿ ನಾವು ಸ್ತುತಿ ಮಾಡುವ, ನಮ್ಮ ತಂದೆ ದೇವರಿಗೆ ಆರಾಧಿಸುವ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ಉಂಟು ನಮ್ಮ ಮಧ್ಯದಲ್ಲಿ. ಆತನ ಮನಪೂರ್ವಕವಾಗಿ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವ ನಾವು ಈ ಸಮಯದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಎಸ್ सबसे ऊंचा है, यीशु तेरा नाम सबसे ऊंचा है, यीशु तेरा नाम सबसे ऊंचा है, यीशु तेरा नाम सबसे ऊंचा है। बीमारी से, गरीबी से, शाप से है छुड़ाता, वो नाम है जो अंधों को रोशनी है देता। बीमारी से, गरीबी से, शाप से है छुड़ाता, वो नाम है जो अंधों को रोशनी है देता। जिस नाम है जिंदगी, यीशु है वो नाम, जिस नाम है बंदगी, यीशु है वो नाम, यीशु तेरा नाम सबसे ऊंचा है, यीशु तेरा नाम ग्लोरी ग्लोरी है, यीशु तेरा नाम सबसे ऊंचा है, यीशु तेरा नाम सबसे ऊंचा है। उस नाम से शैतान डरे, उस नाम की जय जय करे, उस नाम से मान चले, उस नाम को सलाम करे। जिस नाम से शैतान
डरे, उस नाम की जय जय करे, उस नाम से सवार चले, उस नाम को सलाम करे। जिस नाम है जिंदगी, यीशु है वो नाम। जिस नाम है बंदगी, यीशु है वो नाम। यीशु तेरा नाम सबसे ऊंचा है। इन नामों को दे, सबसे ऊंचा नाम यीशु मसीह का नाम है। यीशु तेरा नाम सबसे ऊंचा है। यीशु तेरा नाम सबसे ऊंचा है। या ನಾಮದಲ್ಲಿ ಮುಕ್ತಿ, ಯಾ ನಾಮದಲ್ಲಿ ಶಕ್ತಿ, ಯಾ ನಾಮದಲ್ಲಿ ಶಾಂತಿ ಕೊಡುವನು ಆ ನಾಮ ಸ್ವಸ್ಥತೆ. ಯಾ ನಾಮದಲ್ಲಿ ಮುಕ್ತಿ, ಯಾ ನಾಮದಲ್ಲಿ ಶಕ್ತಿ, ಯಾ ನಾಮದಲ್ಲಿ ಶಾಂತಿ ಕೊಡುವನು ಆ ನಾಮ ಸ್ವಸ್ಥತೆ. ಯಾ ನಾಮದಲ್ಲಿ ಜೀವವು, ಯೇಸು ಆ ನಾಮ, ಆ ನಾಮದಲ್ಲಿ ಜೀವವು, ಯೇಸು ಆ ನಾಮ, ಯೇಸು ನಾಮ ಎಲ್ಲಕ್ಕಿಂತ ಮೇಲಾದದು. ಯೇಸು ನಿನ್ನ ನಾಮ ಎಲ್ಲಕ್ಕಿಂತ ಮೇಲಾದದು. ಎಲ್ಲಕ್ಕಿಂತ ಮೇಲಾದದು. ಯೇಸು ನಿನ್ನ ನಾಮ 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 ಮೇಲಾದದು. ಯೇಸು ನಿನ್ನ ನಾಮ ಎಲ್ಲಕ್ಕಿಂತ ಮೇಲಾದದು. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಸುಂದರ ಸುಂದರ ನಾಮ ಯೇಸು ನಾಮ. ಸುಂದರ ಸುಂದರ ನಾಮ ಯೇಸು ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಯೇಸು ನಾಮ ಸುಂದರ ನಾಮ ಯೇಸು ನಾಮ ಮಧುರ ನಾಮ, ಶೇನಿಗಿಂತಲೂ ನಾಮ ಮಧುರವು. ಪಾಪವೆಲ್ಲ ಕ್ಷಮಿಸುವ ನಾಮ ಶಾಪವೆಲ್ಲ ತೊಲಗಿಸುವ ನಾಮ ಸ್ವಸ್ಥಪಡಿಸುವ ಯೇಸು ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಗ್ಲೋರಿ 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 ಗ್ಲೋರಿ. ಜವಾನಿಗೆ ಮಹಿಮೆ ನಾಮ ಯೇಸುವಿನ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಸುಂದರ ಸುಂದರ ನಾಮ
ಯೇಸುವಿನ ನಾಮ ಅತಿ ಉನ್ನತ ನಾಮ. ಯೇಸುವಿನ ನಾಮ ಸುಂದರ ನಾಮವಾಗಿದೆ, ಅತಿ ಸುಂದರ ನಾಮ ಅದು ಕರ್ತನೆ. ಎಲ್ಲ ಮಾನವನಿಗೆ ಆ ನಾಮ ಬೇಕು. ಎಲ್ಲ ಮಾನವನಿಗೆ ಆ ನಾಮವನ್ನು ಕೊಟ್ಟಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಆ ನಾಮ ಎಲ್ಲ ಮಾನವನಿಗೆ ಬೇಕು. ಥ್ಯಾಂಕ್ ಯು ಲಾರ್ಡ್. ಆ ನಾಮದಲ್ಲಿ ರಕ್ಷಣೆ, ಯೇಸುವಿನ ನಾಮದಲ್ಲಿ ರಕ್ಷಣೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ತಂದೆ ನಿಂಗೆ ಸ್ತೋತ್ರಪ್ಪ, ಯೇಸುವೇ ನಿಂಗೆ ಸ್ತೋತ್ರ. ಓ ಗ್ಲೋರಿ 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 ಗ್ಲೋರಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ಆತನು ಚಲಿಸ್ತಾ ಇದ್ದ ನಮ್ಮ ಮಧ್ಯದಲ್ಲಿ. ಎಸ್ ಎಸ್. ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ನಿತ್ಯವೂ ಆರಾಧಿಸುವೆ. ಕರಗಳೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ನಿತ್ಯವೂ ಆರಾಧಿಸುವೆ. ಪ್ರಸನ್ನತೆಯಲ್ಲೇ ನನ್ ಜೀವವಿದೆ, ನಿನ್ ಪ್ರಸನ್ನತೆಯಲ್ಲೇ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲೇ ನನ್ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲೇ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಅಳದು ತಾಣ, ನಿಲ್ಲದೆ ನಾ ಬಾಳಲಾರೆ.
ಪ್ರಸನ್ನತೆ ಬಿರುಗಾಳಿಯು ಶಾಂತವಾಗುವುದು ನಿನ್ನ ಪ್ರಸನ್ನತೆ ನನ್ನ ಪರಿಸ್ಥಿತ ಬದಲಾಗುವುದು ನಿನ್ನ ಮಾತಿಗೆ ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ ಎಲ್ಲ ಪರಿಸ್ಥಿತಿ ಬದಲಾಗುವುದು ನಿನ್ನ ಮಾತಿಗೆ ಎಲ್ಲ ಪರಿಸ್ಥಿತಿ ಬದಲಾಗ್ತದೆ ಕರ್ತನೇ. ಸಾಕು Yes. ನನ್ನ ಬಾಳಿಗೆ ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ ನಿಲ್ಲದೆ ನಾ ಬಾಳಲಾರೆನು ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ ನೀನಿಲ್ಲದೆ ನಾ ಬಾಳಲಾರೆನು ನಿನ್ನ ಪ್ರಸನ್ನತೆ ಆತನ ಪ್ರಸನ್ನತೆ ನಮ್ಮ ಮೇಲೆ ಇಳಿದಿದೆ. ನಿಮ್ಮೆಲ್ಲರ ಮೇಲೆ ಆತನ ಪ್ರಸನ್ನತೆ ಇಳಿದು ಬಂದಿದೆ. ನಿನ್ನ ಪ್ರಸನ್ನತೆ ನನ್ನ ಅಡವು ಕಾಣ ನೀನಿಲ್ಲದೆ ನಾ ಬಾಳಲಾರೆನು ಪ್ರಸನ್ನತೆಯಲ್ಲೇ ನನ್ನ ಜೀವವಿದೆ ನಿನ್ ಪ್ರಸನ್ನತೆಯಲ್ಲೇ ನನ್ನ ಸಮೃದ್ಧಿ ಇದೆ ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ ನಿನ್ ಪ್ರಸನ್ನತೆಯಲ್ಲಿ ಆರೋಗ್ಯವಿದೆ ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾಣ ನೀನಿಲ್ಲದೆ ನಾ ಬಾಳಲಾರೆನು ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾಣ ನೀನಿಲ್ಲದೆ ನಾ ಬಾಳಲಾರೆನು ನಿನ್ನ ಪ್ರಸನ್ನತೆ ಆತನ ಪ್ರಸನ್ನತೆ ನನ್ನ ಎಲ್ಲರೂ ಬಯಸಬೇಕು. ಆತನ ಪ್ರಸನ್ನತೆ ಬೇಕು ನಮಗೆ. ನಿಲ್ಲದೆ ಥ್ಯಾಂಕ್ ಯು ಲಾ. ನಿನ್ನ ಪ್ರಸನ್ನತೆ ಕರ್ತನೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಒಬ್ಬೊಬ್ಬರ ಮೇಲಿನ ಪ್ರಸನ್ನತೆ ಇದ್ದಿದ್ದಕ್ಕೆ ಸ್ತೋತ್ರ ಕರ್ತನೆ. ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ ತಂದೆಯಾದ ದೇವರೇ ಸ್ತೋತ್ರ. ಏಕೆಂದರೆ ಸ್ತೋತ್ರಕ್ಕೆ ಯೋಗ್ಯನು, ಆರಾಧನೆಗೆ ಯೋಗ್ಯನು, ಮಹಿಮೆಗೆ ಯೋಗ್ಯ ನೀನಾಗಿದ್ದಿ ಕರ್ತಂದೇವ. ರಾಜಾದಿರಾಜನಿಗೆ ಸ್ತೋತ್ರಪ್ಪ. ಸಿಂಹಾಸನ ರೂಢನಾದ ತಂದೆಯನಿಗೆ ಸ್ತೋತ್ರಪ್ಪ. ರಾಜಾದಿರಾಜ ಯೇಸುವೇನಿಗೆ ಸ್ತೋತ್ರ. ಸ್ತೋತ್ರಪ್ಪ ಸ್ತೋತ್ರಪ್ಪ ತಂದೆ. ಕೊಂಡಾಡ್ತೇನೆ ನಿನ್ನನ್ನು, ಘನಪಡಿಸ್ತೇನಪ್ಪ ನಿನ್ನ ನಾಮವನ್ನು. ಯೇಸುವೇ ಯೇಸುವೇ ಅಪ್ಪ ತಂದೆ. ಎಸ್ ಎಸ್ ಓ ಗ್ಲೋರಿ. ಒಬ್ಬೊಬ್ಬರಿಗೆ ನಿಮಗೆ ಮುಟ್ಟುತ್ತಾ ಇದ್ದೇನೆ ಆತನು. ಒಬ್ಬೊಬ್ಬರಿಗೆ ಟಚ್ ಮಾಡ್ತಾ ಇದ್ದೇನೆ. ಯಾವ ಬಾಗಿಲಿಗೆ ಬಲಹೀನತೆ ಉಂಟು ತೆಗೆದು ಹಾಕ್ತಾ ಇದ್ದೇನೆ. ಹಳೆಯ ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ನನ್ನ ನಡೆಸುತ್ತಲಿರುವೆ. ವಂದಿಸಲು
ಎಬಿನೇಜರಾಗಿ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ನ ಕರಗಳನ್ನ ಕಂಡೆ. ಹಗಲು ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡು ಕರಗಳನ್ನ ಕಂಡೆ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ನ ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ನಡೆಸುವ ನಿನ್ನ ಕರಗಳನ್ನ ಕಂಡೆ. ಎಲ್ಲ ಇಕ್ಕಟ್ಟಿನಲ್ಲಿ ನಾ ಬೀಳದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬಿನೇಜರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬಿನೇಜರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ನ ಕರಗಳನ್ನ ಕಂಡೆ. ಹೌದು ಸ್ವಾಮಿ. ಒಣಗಿ ಇದ್ದ ಸಮಯ ಸಾಯದಂತೆ ನನ್ನ ಹೋರುವ ನಿನ್ನ ಕರಗಳನ್ನ ಕಂಡೆ. ನನ್ನ ಮೋರದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆಯ ಪ್ರಿಯ ಕರ್ತನೇ. ನನ್ನ ಮೋರದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆಯ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬಿನೇಜರಾಗಿ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬಿನೇಜರಾಗಿ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಎಬಿನೇಜರಾಗಿ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಆಗಿ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ವಂದಿಸಲು ಮಾತು
ಮಾತು ಇಲ್ಲವೇ ವರ್ಣಿಸಲು ಮಾತು ಇಲ್ಲವೇ Oh glory, glory, oh glory, glory, glory. Thank you, Lord, thank you, Jesus. Hallelujah, ತಂದೆ ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿದ್ದಕ್ಕೆ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ಕರ್ತನೇ ಸೇರಿ ಆತ್ಮನಿಂದಲೂ ಸತ್ಯದಿಂದಲೂ ಮಾಡಿದ ಆರಾಧನೆ ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ನಮ್ಮ ಯಜ್ಞವು ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ಸ್ತುತಿಗೆ ನೀನು ಯೋಗ್ಯನಾಗಿದ್ದಿ ಕರ್ತನೇ, ಆರಾಧನೆಗೆ ನೀನು ಯೋಗ್ಯನಾಗಿದ್ದಿ ಕರ್ತನೇ. ಅಪ್ಪ ತಂದೆ ನೀನು ಒಳ್ಳೆಯವನು, ಗೌರವಕ್ಕೆ ಯೋಗ್ಯನು, ಮಾನಕ್ಕೆ ಯೋಗ್ಯನು, ಮಹಿಮೆಗೆ ಯೋಗ್ಯನು ನೀನಾಗಿದೆ ಕತೆ, ಘನತೆಗೆ ಯೋಗ್ಯನು ನೀನಾಗಿದ್ದೆಪ್ಪ ತಂದೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೇನ್. ಪ್ರಿಯರೇ, ಇಷ್ಟೊತ್ತು ನಾವು ಇಷ್ಟು ಸಮಯ ನಾವು ನಮ್ಮ ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು ಆತನಿಗೆ. ನಮ್ಮ ಆರಾಧನೆ ಸ್ತುತಿ ಎಂಬ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ದೇವರ ಪ್ರಸನ್ನತೆ ಪ್ರಿಯರೇ ನಮ್ಮ ಮಧ್ಯದಲ್ಲಿ ಉಂಟು. ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಆತನ ಉಪಸ್ಥಿತಿ ಚಲಿಸ್ತಾ ಉಂಟು ನಮ್ಮ ಮಧ್ಯದಲ್ಲಿ. ಅದಕ್ಕೆ ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಆತನ ವಾಕ್ಯದ ಮುಖಾಂತರ ನಮ್ಮ ಹತ್ರ ಮಾತಾಡ್ತಾನೆ. ವಾಕ್ಯ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೋಸ್ಕರ ವಾಕ್ಯವನ್ನು ನಾವು ಕೇಳುವ. ವಾಕ್ಯದ ಮುಖಾಂತರನೇ ಒಬ್ಬ ವ್ಯಕ್ತಿಗೆ ಬಿಡುಗಡೆ ಆಗ್ತದೆ, ಒಬ್ಬ ವ್ಯಕ್ತಿಗೆ ಸ್ವಸ್ಥತೆ ಆಗ್ತದೆ. ದೇವರು ನಮಗೆ ಸ್ತೋತ್ರವಾಗಲಿ. ವಾಕ್ಯ ಯಾರಾಗಿದ್ದಾನೆ? ವಾಕ್ಯ ಯೇಸು ಕ್ರಿಸ್ತನ ಸ್ವತಃ ವಾಕ್ಯವಾಗಿದ್ದಾನೆ ಆತನು. ಅದಕ್ಕೆ ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ವಾಕ್ಯ ಭಾಗ್ಯಕ್ಕೆ ಹೋಗುವ. ರೋಮಾಪುರದ ಬರೆದ ಪತ್ರಿಕೆಯಲ್ಲಿ 8:14 ಈ ರೀತಿ ಹೇಳ್ತದೆ: ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು. ದೇವರ ಆತ್ಮನಿಂದ ನಡೆಯಬೇಕಂತೆ. ಅದಕ್ಕೆ ಪೌಲನು ರೋಮ ಬರೆದ ಪತ್ರಿಕೆಗೆ ಬರೀತಾನೆ, ಯಾರ್ಯಾರು ದೇವರ ಆತ್ಮದಿಂದ ನಡೆಸ್ತಾರೋ, ದೇವರ ಆತ್ಮದಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು. ಅಂದರೆ ಒಬ್ಬ ವಿಶ್ವಾಸಿ ಅವನು ದೇವರ ಆತ್ಮದಿಂದ ನಡೆಸಲ್ಪಡಬೇಕು. ಅದೇ ದೇವರು ಬಯಸ್ತಾನೆ. ಅದಕ್ಕೋಸ್ಕರ ಯೇಸು ಮೊದಲೇ ಹೇಳಿದ್ದಾನೆ, ಆತನು ನಾನು ಹೋಗುತ್ತೇನೆ, ಒಬ್ಬ ಸಹಾಯಕನು ನಿಮಗೆ ಕಳಿಸ್ತೇನೆ. 16ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ: ಸತ್ಯದ ಆತ್ಮವು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಅಂದರೆ ಈ ಸತ್ಯ ವೇದದಲ್ಲಿ ಏನು ವಾಕ್ಯ ಬರೆಯಲ್ಪಟ್ಟಿದೆ, ಈ ಸತ್ಯವು ದೇವರ ಮಕ್ಕಳು ತಿಳ್ಕೊಳ್ಳಬೇಕೆಂದು ದೇವರ ಆಶಯವಾಗಿದೆ.
ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ವಾಕ್ಯ, ದೇವರ ವಾಕ್ಯ ಈ ರೀತಿ ಹೇಳ್ತದೆ. ದೇವರ ವಾಕ್ಯ ಈ ರೀತಿ ಬರೆಯುತ್ತಾನೆ. ವಾಕ್ಯ ಈ ರೀತಿ ಹೇಳ್ತದೆ. ಯೋಹಾನ ಸುವಾರ್ತೆ 8:31, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡುದಾದರೆ ನಿಜವಾಗಿ ನನ್ನ ಶಿಷ್ಯರಾಗುವಿರಿ. ಪುನಃ ಹೇಳ್ತಾನೆ ಆತನು, ಸತ್ಯವನ್ನು ತಿಳಿಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಸತ್ಯವು, ಒಬ್ಬ ವ್ಯಕ್ತಿ ಸತ್ಯವನ್ನು ತಿಳ್ಕೊಳ್ಬೇಕಾದರೆ ಪ್ರಿಯರೇ ಅವನಿಗೆ ಆತ್ಮನು ನಡೆಸಬೇಕು, ಪರಿಶುದ್ಧ ಆತ್ಮ ನಡೆಸಲ್ಪಡಬೇಕು. ಆತನು ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟರೆ ಮಾತ್ರ ಅವನಿಗೆ ಅರ್ಥ ಆಗ್ತದೆ ಸತ್ಯ ಏನೆಂದು ಅವನಿಗೆ ಅರ್ಥ ಇದೆ, ಇಲ್ಲದರೆ ಅವನಿಗೆ ಅರ್ಥ ಆಗುವುದಿಲ್ಲ. ಅದಕ್ಕೆ ಯೇಸು ಹೇಳ್ತಾನೆ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಏನು ಮಾನವನಿಗೆ ಏನು ಬಿಡುಗಡೆ ಮಾಡ್ತದೆ? ಸತ್ಯ ಮಾತ್ರ ಬಿಡುಗಡೆ ಮಾಡ್ತದೆ. ಸತ್ಯ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ನನ್ನ ಬಿನ ಯಾರು ತಂದೆಯ ಬಳಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಯಾರೂ ಸಾಧ್ಯ ಇಲ್ಲ. ತಂದೆಯ ಬಳಿಗೆ ಹೋಗಬೇಕಾದ್ರೆ ಏನು ಬೇಕು? ಸರಿಯಾದ ಮಾರ್ಗದಲ್ಲಿ ಹೋಗಬೇಕು, ಆ ಸತ್ಯವನ್ನು ತಿಳ್ಕೊಳ್ಬೇಕು. ಆಗ ಜೀವದಲ್ಲಿ ಆತನು ಸೇರ್ತಾನೆ. ಜೀವ ಯಾರಾಗಿದ್ದಾನೆ? ಸ್ವತಃ ಯೇಸು ಕ್ರಿಸ್ತನಾಗಿದ್ದಾನೆ. ಜೀವ ಆತನು, ಆತನೇ ಜೀವವಾಗಿದ್ದಾನೆ. ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ನರಾವತರಾಗಿ ಬಂದ, ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಆತನಲ್ಲಿ ಜೀವ ಇತ್ತು. ಯಾವ ಜೀವ? ನಿತ್ಯ ನಿತ್ಯ ಜೀವಿಸುವ ಜೀವವಾಗಿದೆ. ಇದು ಎಲ್ಲಿ ಉಂಟು ಈಗ? ಯಾವಾಗ ನಾವು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕರೆಂದು ನಾವು ಸ್ವೀಕಾರ ಮಾಡ್ತೇವೆ, ನಮ್ಮ ಆತ್ಮದಲ್ಲಿ ಅದು ಉಂಟು, ಆ ಜೀವ ಉಂಟು, ಸತ್ಯದ ಜೀವ ಉಂಟು. ದೇವರು ಏನು ಬಯಸ್ತಾನೆ? ಆ ಸತ್ಯಕ್ಕೆ ಹೋಗಿ ನೀವು ಮತ್ತು ನಾವು ತಲುಪಬೇಕೆಂದು ದೇವರು ಬಯಸ್ತಾನೆ. ಇಡೀ ಸತ್ಯವೇದ ಓದಿದರೆ ನಿಮಗೆ ಗೊತ್ತಾಗ್ತದೆ, ಸತ್ಯ, ನಾನೇ ಸತ್ಯವಾಗಿದ್ದೇನೆ ಹೇಳ್ತಾನೆ ಆತನು. ಎಷ್ಟೋ ಸರಿ ಪರಿಚಯಿರುವ ಶಾಸ್ತ್ರೀಯ ಹತ್ರ, ಯಹೂದ್ಯರ ಹತ್ರ ಮಾತಾಗೋ ಹೇಳ್ತಾನೆ ಯೇಸು, ನಾನೇ ಸತ್ಯವಾಗಿದ್ದೇನೆ ಹೇಳ್ತಾನೆ. ನಾನು ಸತ್ಯವಾಗಿದ್ದೇನೆ. ನಿಮಗೆ ಆ ಸತ್ಯದಲ್ಲಿ ದೃಢವಾಗಿ ನಿಲ್ಲಬೇಕಾದರೆ ಪರಿಶುದ್ಧ ಆತ್ಮನ ಬೇಕು. ಸತ್ಯವೇದ ಹೇಳ್ತದೆ, ದೇವರು ಯೇಸು ಕ್ರಿಸ್ತನಿಗೆ ಅಳತೆ ಇಲ್ಲದೆ ಪರಿಶುದ್ಧ ಆತ್ಮನಿಂದ ತುಂಬಿಸಿದ್ದಾನೆ. ಅಳತೆ ಇಲ್ಲದೆ ದೇವರು ಕೊಡುವಾಗ, ದೇವರು ಒಬ್ಬನಿಗೆ ಪರಿಶುದ್ಧ ಆತ್ಮನು ಕೊಡುವಾಗ ಅಳತೆ ಮಾಪ ಇಲ್ಲದೆ ಆತನಿಗೆ ಪರಿಶುದ್ಧ ಆತ್ಮನು ಕೊಡುತ್ತಾನೆ. ಸತ್ಯವೇದ ಹೇಳ್ತದೆ, ಪರಿಶುದ್ಧ ಆತ್ಮನಿಂದ ತುಂಬಲ್ಪಡ್ತಾನೆ. ನಾವು ಏನು ಬಯಸಬೇಕು? ಆ ಪರಿಶುದ್ಧ ಆತ್ಮನಿಂದ ನಾವು ತುಂಬಲ್ಪಡಬೇಕು. ಆಗ ನಮಗೆ ಈ ಸತ್ಯವೇದದ ಸತ್ಯ ವಾಕ್ಯವನ್ನು ಅರಿಯಲಿಕ್ಕೆ ಆಗ್ತದೆ, ಇಲ್ಲದರೆ ಅರಿಯಲಿಕ್ಕೆ ಆಗುವುದಿಲ್ಲ, ಸಾಧ್ಯ ಇಲ್ಲ. ಇಲ್ಲಿ ಸತ್ಯವೇದ ಹೇಳ್ತದೆ ನೋಡಿ, ಒಂದು ವೇಳೆ ಈ ಸತ್ಯ ಗೊತ್ತಿಲ್ಲದಿದ್ದರೆ ಆ ವ್ಯಕ್ತಿ ಹೇಗೆ ಮಾತಾಡ್ತಾರೆ ನೋಡಿ. ಅದಕ್ಕೆ ಅವರು, ನಾವು ಅಬ್ರಾಮನ ಸಂತತಿಯವರು ಹೇಳ್ತಾರೆ. ಇವರಿಗೆ ನಿಜವಾಗಿ ಸತ್ಯ ಏನೊಂದು ಗೊತ್ತಿಲ್ಲ. ಅದಕ್ಕೆ ನಾವು ಅಬ್ರಾಮನ ಸಂತತಿಯವರು ಹೇಳ್ತಾನೆ. ಧೈರ್ಯದಿಂದ ಹೇಳ್ತಾರೆ ಇವರು, ನಾವು ಅಬ್ರಾಮನ ಸಂತತಿಯವರು. ಏಕೆಂದರೆ ಅವರಿಗೆ ಖಾಲಿ ಗೊತ್ತುಂಟು, ಧರ್ಮಶಾಸ್ತ್ರ ಮಾತ್ರ ಗೊತ್ತುಂಟು. ಧರ್ಮಶಾಸ್ತ್ರ ಓದಿದ್ದಾರೆ, ಆದರೆ ಅದರ ಅರ್ಥ ಗೊತ್ತಿರಲಿಲ್ಲ ಇವರಿಗೆ. ಅರ್ಥ ಗೊತ್ತಿಲ್ಲದ ಕಾರಣ ಇವರು ಹೀಗೆ ಮಾತಾಡ್ತಾ ಇದ್ದಾರೆ ನೋಡಿ. ಸೌಲನು ಧರ್ಮಶಾಸ್ತ್ರವನ್ನು ಪಾಲಿಸ್ತಿದ್ದ. ಅದಕ್ಕೋಸ್ಕರ ಜೀವ ಕೊಡಲಿಕ್ಕೆ ಕೂಡ ಸಿದ್ಧ ಇದ್ದ ಆತನು. ಅದಕ್ಕೋಸ್ಕರ ಆ ಸೌಲನು ಆ ಧರ್ಮಶಾಸ್ತ್ರ ದೃಢವಾಗಿ ನಿಂತಿದ್ದ ಕಾರಣ ತನ್ನ ಧರ್ಮಕ್ಕೋಸ್ಕರವನ್ನು ಹೋರಾಡ್ತಿದ್ದ. ಆದ ಕಾರಣವನು ಯಾರಿಗೆ ಸತ್ಯ ಗೊತ್ತುಂಟು, ಸತ್ಯದಲ್ಲಿ ನಿಂತಿದ್ದಾರೆ, ಅವರಿಗೆ ಹಿಂಸೆ ಪಡಿಸ್ತಿದ್ದ.
ಅವರಿಗೆ ಹಿಂಸೆ ಪಡಿಸಿದ್ದ ಆತನು. ಆದ ಕಾರಣ ದೇವರೇ ಸ್ವತಃ ಅವನ ಜೀವಿತದಲ್ಲಿ ಮಧ್ಯಸ್ಥನಾಗಿ ಬಂದ. ದೇವರು ಮಧ್ಯಸ್ಥನಾಗಿ ಬರುವಾಗ ಒಬ್ಬ ವ್ಯಕ್ತಿಯ ಜೀವಿತ ಬದಲಾಗ್ತದೆ. ದೇವರು ಬರಬೇಕು ಮಧ್ಯಸ್ಥನಾಗಿ. ಅವನ ಜೀವಿತದಲ್ಲಿ ದೇವರು ಮಧ್ಯಸ್ಥನಾಗಿ ಬಂದ. ಅವನ ಜೀವಿತ ಸಂಪೂರ್ಣ ಬದಲಾಯಿತು. ಅವನು ಎಷ್ಟು ಕ್ರೂರಿ ಇರಲಿ, ದೇವರು ಮಧ್ಯಸ್ಥಿಕೆ ತಗೊಳ್ಳುವಾಗ ಅಲ್ಲಿ ಅವನ ಜೀವಿತ ಬದಲಾಗ್ತದೆ. ಸೌಲನು ಪೌಲನಾಗಿ ಬದಲಾದ. ಏಕೆ? ಯೇಸು ಕ್ರಿಸ್ತನು ಅವನ ಜೀವಿತದಲ್ಲಿ ಮಧ್ಯಸ್ಥನಾಗಿ ಬಂದ. ಮಧ್ಯಸ್ಥಿಕೆ ತುಂಬ ಇಂಪಾರ್ಟೆಂಟ್. ಇವತ್ತು ಕೂಡ ಯೇಸು ಮಧ್ಯಸ್ಥಿಕೆ ಆಗಿದ್ದಾನೆ. ತಂದೆಯ ಬಲಪಾಸದಲ್ಲಿ ಕೂತ್ಕೊಂಡು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಪ್ರಿಯರು, ಇಲ್ಲಿ ಇವರಿಗೆ ನಾವು ಅಬ್ರಾಮನ ಸಂತತಿಯವರು ನಾವು ಯಾರಿಗೋ ಎಂದಿಗೂ ದಾಸರಾಗಲಿಲ್ಲ, ನಾವು ಯಾರಿಗೂ ದಾಸರಾಗುವವರಲ್ಲ ಹೇಳ್ತಾನೆ ಆತ. ಏಕೆ? ನಿಜವಾದ ಸತ್ಯ ಏನೊಂದು ಅವ್ರಿಗೆ ಗೊತ್ತಿಲ್ಲ. ಪುನಃ ಹೇಳ್ತಾರೆ ಅವರು, ನಿಮಗೆ ಬಿಡುಗಡೆ ಆಗುವುದೆಂದು ನೀನು ಹೇಳುವುದು ಹೇಗೆ? ನೀನು ಹೇಗೆ ಹೇಳುವುದು ನಮಗೆ ಬಿಡುಗಡೆ ಆಗುವುದೆಂದು? ಅದಕ್ಕೆ ಯೇಸು ನಿಮಗೆ ನಿಜ ನಿಜವಾಗಿ ಹೇಳ್ತಾನೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರು ಪಾಪಕ್ಕೆ ದಾಸರಾಗಿದ್ದಾರೆ. ಪಾಪ ಮಾಡುವವರು ಪಾಪಕ್ಕೆ ದಾಸರಾಗಿದ್ದಾರೆ. ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಮಗನು ಶಾಶ್ವತವಾಗಿ ಇರುವವನು. ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ಅದು ನಿಜವಾದ ಬಿಡುಗಡೆ ಹೇಳ್ತಾನೆ. ಮಗನು ಬಿಡುಗಡೆ ಮಾಡಬೇಕು, ಯೇಸು ಕ್ರಿಸ್ತನು ಬಿಡುಗಡೆ ಮಾಡಬೇಕು. ಯೇಸು ಕ್ರಿಸ್ತನು ಅವನ ಜೀವಿತದಲ್ಲಿ ಮಧ್ಯಸ್ಥನಾಗಿ ಬರಬೇಕು. ಒಬ್ಬನ ಜೀವಿತ ಬದಲಾಗಬೇಕಾದರೆ ಯೇಸು ಬರಬೇಕು ಅವನ ಜೀವಿತದಲ್ಲಿ. ಎಷ್ಟು ತನಕ ಅವನ ಜೀವಿತದಲ್ಲಿ ಯೇಸು ಬರುವುದಿಲ್ಲ, ಒಬ್ಬ ವ್ಯಕ್ತಿಯ ಜೀವಿತ ಬದಲಾಗುವುದಿಲ್ಲ. ಸೌಲನು ಪೌಲನಾದ ನಂತರ ನಾವು ನೋಡ್ತೇವೆ ಆತನ ಜೀವಿತ ಯಾವ ರೀತಿಯಲ್ಲಿ ಜೀವಿತ ಆತನದು, ಎಂಥ ಒಂದು ಯಾವ ರೀತಿಯಲ್ಲಿ ಆತ್ಮಿಕ ರೀತಿಯಲ್ಲಿ ಆತನು ನಡೆದ, ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿದ. ಯೇಸುವನ್ನೇ ತೋರಿಸಿದ್ದಾನೆ ಆತನು, ಯೇಸುವಿನ ಶಿಲುಬೆಯನ್ನೇ ತೋರಿಸಿದ್ದಾನೆ ಆತನು. ಪೌಲನು ಬರೆದ ಪತ್ರಿಕೆಯನ್ನು ಓದಿದ್ರೆ ಗೊತ್ತಾಗ್ತದೆ, ಅವನು ಯೇಸುವಿಗೆ ಮುಂದೆ ಇಟ್ಟಿದ್ದ. ಯೇಸುವನ್ನು ಮುಂದೆ ಇಟ್ಟು ಆತನು ಪತ್ರಿಕೆ ಬರೆದಿದ್ದಾನೆ. ಆಳವಾಗಿ ಶಿಲುಬೆ ವಿಷಯದಲ್ಲಿ ಆತನು ಬರೆದಿದ್ದಾನೆ. ಆಳವಾಗಿ ಅರ್ಥ ಆಗುವ ರೀತಿಯಲ್ಲಿ ಆತನು ಈ ಸುವಾರ್ತೆಯನ್ನು ಪತ್ರಿಕೆಯಲ್ಲಿ ಬರೆದಿದ್ದಾನೆ ಆತನು. ಅದು ಅರ್ಥ ಆಗಬೇಕಂದ್ರೆ ಒಬ್ಬ ವ್ಯಕ್ತಿ ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕು. ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿ ತನ್ನನ್ನು ದೀನನಾಗಿ ಮಾಡ್ತಾನೆ, ದೀನನಾಗಿ ನಡೆಯುತ್ತಾನೆ ಆತನು. ಯೇಸುಟ್ಟಿಗಿದ್ದ ಅಪೊಸ್ತಲರು ಯಾವಾಗ ಪಂಚಶತಮಾನ ದಿವಸ ಅವರ ಮೇಲೆ ಪರಿಶುದ್ಧಾತ್ಮನು ಇಳಿದು ಬಂತು, ಅವರೆಲ್ಲರೂ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟರು. ತುಂಬಲ್ಪಟ್ಟ ನಂತರ ಅವರು ಯೇಸುಗೆ ಸಾಕ್ಷಿಯಾಗಿ ನಿಂತರು. ಸಾಕ್ಷಿಯಾದರವರು, ಏಕೆಂದರೆ ಅಪೊಸ್ತಲರ ಕಥೆ 1:8 ಓದಿ ನಮ್ಗೆ ಗೊತ್ತಾಗ್ತದೆ. ನೀವು ಯೆರೂಸಲೇಮಿನ ಮೇಲೆ ಕಾದುಕೊಳ್ಳಿರಿ, ನಿಮ್ಮ ಮೇಲೆ ಪರಿಶುದ್ಧಾತ್ಮನ ಬಲ ಬಂದ ನಂತರ ನಿಮಗೆ ಪರಿಶುದ್ಧಾತ್ಮನ ಬಲದಿಂದ ನೀವು ತುಂಬುತ್ತೀರಿ, ಅಂದರೆ ಶಕ್ತಿಯಿಂದ ತುಂಬುತ್ತೀರಿ. ಆಗ ನೀವು ಸಾಕ್ಷಿ ಆಗಬೇಕು. ಎಲ್ಲಿ? ಯೆರೂಸಲೇಮಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ, ಲೋಕದ ಕಟ್ಟ ಕಡೆಯವರೆಗೆ ನೀವು ನನಗೆ ಸಾಕ್ಷಿಗಳೇ ಆಗಿರಬೇಕೆಂದು ಅವರಿಗೆ ಆಜ್ಞಾಪನೆ ಕೊಟ್ಟಿದ್ದಾನೆ ಯೇಸು. ಅವರು ವಾಕ್ಯವನ್ನು ಪಾಲಿಸಿದರು, ಅವರು ಯೆರೂಸಲೇಮಿನಲ್ಲಿ ಕಾದುಕೊಂಡರು. ಪಂಚಶತಮಾನ ದಿವಸ ಅವರಿಗೆ
ಯೇಸು ಏನು ಪ್ರಾಮಿಸ್ ಮಾಡಿದ್ದಾನೆ, ವಾಗ್ದಾನ ಮಾಡಿದ, ಅದು ಪರಿಶುದ್ಧ ಆತ್ಮನ ಮೇಲೆ ಬಂತು. ತಾನಿಕನಾದ ಯೋಹನ ಹೇಳಿದ್ದಾನೆ, ನಾನು ನಿಮಗೆ ನೀರಿನ ದೀಕ್ಷಾಸ್ನಾನ ಕೊಡ್ತೇನೆ, ನನಗಿಂತ ಒಬ್ಬನು ಬರ್ತಾನೆ, ಆತನು ಶಕ್ತನಾಗಿದ್ದಾನೆ, ಆತನ ಕಾಲಿನ ಆ ಮೆಟ್ಟಿನ ನೂಲನ್ನು ಬಿಡಿಸಲಿಕ್ಕೆ ನಾನು ಯೋಗ್ಯನಲ್ಲ. ಆತ ನಿಮ್ಮನ್ನು ಬೆಂಕಿ ಆತ್ಮನಿಂದ, ಪರಿಶುದ್ಧ ಆತ್ಮನಿಂದ ಕೊಡ್ತಾನೆ, ಸ್ನಾನ ಕೊಡ್ತಾನೆ, ಬೆಂಕಿಯ ಸ್ನಾನ. ಅದೇ ಸ್ಥಾನವನ್ನು ಪಂಚಶತಮಾನ ದಿವಸ ಯಾರ್ಯಾರು ಕಾದುಕೊಂಡಿದ್ದಾರೆ ಅವರ ಮೇಲೆ ಆ ಪರಿಶುದ್ಧಾತ್ಮವು ಇಳಿದು ಬಂತು. ನಂತರ ಅವರ ಜೀವಿತ ಬದಲಾಯಿತು. ಅವರು ಯೇಸುಗೆ ಸಾಕ್ಷಿ ಆದರು. ಎಲ್ಲಿ ಹೋದರೂ ಸಾಕ್ಷಿ, ಜೈಲಲ್ಲಿ ಹೋದರೂ ಸಾಕ್ಷಿ ಆದರು, ಲೋಕದ ಕಡೆಗೆ ಸಾಕ್ಷಿ ಆದರು. ಏಕೆಂದರೆ 28ನೇ ಅಧ್ಯಾಯದಲ್ಲಿ ಮತ್ತಾಯನ ಶುಭ ಸಂದೇಶ ಯೇಸು ಹೇಳಿದನೆ, ಹೋಗಿರಿ, ಶುಭ ಸಂದೇಶವನ್ನು ಸಾರಿರಿ. ಯಾರ್ಯಾರು ನಂಬುತ್ತಾರೆ ಅವರಿಗೆ ತಂದೆ, ಮಗ, ಪರಿಶುದ್ಧಾತ್ಮನ ನಾಮದಲ್ಲಿ ದೀಕ್ಷಾಸ್ನಾನ ಕೊಡಿರಿ, ಮತ್ತು ನನ್ನ ಶಿಷ್ಯರಾಗಿ ಮಾಡಿರಿ, ನನ್ನ ಉಪದೇಶವನ್ನು ಬೋಧಿಸಿರಿ, ನಾನು ಈ ಲೋಕದ ಎಲ್ಲ ದಿವಸ ಕೊನೆ ತನಕ ನಿಮ್ಮ ಸಂಗಡ ಇರ್ತೇನೆಂದು ಯೇಸು ವಾಗ್ದಾನ ಮಾಡಿದ್ದಾನೆ. ಯಾರಿದ್ದಾನೆ ನಿಮ್ಮ ಸಂಗಡ? ನಮ್ಮ ಸಂಗಡ ಪರಿಶುದ್ಧಾತ್ಮನಿದ್ದಾನೆ. ಅದೇ ಯೇಸು ವಾಗ್ದಾನ ಮಾಡಿದ್ದು. ಒಬ್ಬನ ಜೀವಿತ ಬದಲಾಗಬೇಕಾದರೆ ಯೇಸು ಅವನ ಜೀವಿತದಲ್ಲಿ ಪ್ರವೇಶಿಸಬೇಕು. ನಾವು ನೋಡ್ತಾ ಇದ್ದೇವೆ ತಿಮೋತಿಗರದ ಪತ್ರಿಕೆಯಲ್ಲಿ ಯೇಸು ಕ್ರಿಸ್ತನ ಸೇವೆ ವಿಷಯದಲ್ಲಿ ನಾವು ಇಲ್ಲಿ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಹೋಗ್ತೇವೆ. ಯೇಸುನ ಸೇವೆ ವಿಷಯದಲ್ಲಿ ಯೇಸು ಈಗ ಕೂಡ ಮಧ್ಯಸ್ಥಿಕೆ ಮಾಡ್ತಾ ಇದ್ದಾನೆ. ಸತ್ಯವೇದ ಹೇಳ್ತದೆ, ಮೊದಲನೇ ತಿಮೋತಿಗದ ಪತ್ರಿಕೆ 2:4 ಈ ರೀತಿ ಹೇಳ್ತದೆ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕು. ಈ ಪರಿಜ್ಞಾನ ಬರಬೇಕು, ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂದು ಅದು ತಂದೆ ಆದ ದೇವರ ಚಿತ್ತವಾಗಿದೆ. ಸತ್ಯದ ಪರಿಜ್ಞಾನ, ರಕ್ಷಣೆ ಹೊಂದಲಿಕ್ಕೆ. ಪುನಃ ಹೇಳ್ತಾನೆ, ಏಕೆಂದರೆ ದೇವರು ಒಬ್ಬನೇ ಆಗಿದ್ದಾನೆ. ಯಾರಾಗಿದ್ದಾನೆ? ದೇವರು ಒಬ್ಬನೇ. ದೇವರಿಗೋ ಮನುಷ್ಯರಿಗೋ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಯೇಸು ಕ್ರಿಸ್ತನೇ. ದೇವರ ಮತ್ತು ಮನುಷ್ಯರ ಮಧ್ಯಸ್ಥನೊಬ್ಬನಿದ್ದಾನೆ, ಅದು ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನು. ಇವತ್ತು ಕೂಡ ಆತನು ಮಧ್ಯಸ್ಥಿಕೆ ಸೇವೆ ಮಾಡ್ತಾ ಇದ್ದಾನೆ. ತಂದೆಯ ಬಲಪಕ್ಷದಲ್ಲಿ ಕೂತ್ಕೊಂಡಿದ್ದಾನೆ, ನಿರಂತರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಆತನು ಮಾನವನಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಒಬ್ಬನೇ ವಿಜ್ಞಾಪನೆ ಮಾಡುವವನು. ಅಲ್ಲಿ ಸತ್ಯವೇದಲ್ತಿದೆ, ದೇವರಿಗೋ ಮನುಷ್ಯರಿಗೋ, ದೇವರ ಮಧ್ಯದಲ್ಲಿ ಮನುಷ್ಯರ ಮಧ್ಯದಲ್ಲಿ ಒಬ್ಬನು ಇದ್ದಾನೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನು, ದೇವಕುಮಾರನು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಏಕೆಂದರೆ ಒಬ್ಬ ವ್ಯಕ್ತಿ ತಂದೆಯ ಬಳಿಗೆ ಹೋಗಬೇಕಾದರೆ ಒಬ್ಬ ಮಧ್ಯಸ್ಥನು ಬೇಕು. ಅವನು ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನಾಗಿದ್ದಾನೆ. ಮಧ್ಯಸ್ಥಿಕೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಇವತ್ತು ಕೂಡ ಆತನು ಮಧ್ಯಸ್ಥಿಕೆ ಮಾಡ್ತಾ ಇದ್ದಾನೆ. ಈ ಲೋಕಕ್ಕೆ ಬಂದು ತನ್ನ ಕೆಲಸವನ್ನು ಮಾಡಿದ್ದಾನೆ, ದೇವರು ಕೊಟ್ಟ ಕೆಲಸವನ್ನು ಮಾಡಿ ಮುಗಿಸಿದ್ದಾನೆ. ಇವತ್ತು ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆತನು ಮಧ್ಯಸ್ಥಿಕೆ ಸೇವೆ ಮಾಡಿ ಒಬ್ಬನ ಜೀವಿತದಲ್ಲಿ ಯೇಸು ಪ್ರವೇಶ ಆದರೆ ಅವನ ಜೀವಿತ ಬದಲಾಗ್ತದೆ. ಅವನ ಜೀವಿತ ಅದೇ ಪೌಲನು ಬರೆಯುತ್ತಾ ಇದ್ದಾನೆ. ಇದೆಲ್ಲ ಲೆಟರ್ಸ್ಗಳು ಪೌಲನು ಬಿಡಿಸಿ ಬರೆಯುತ್ತಾ ಇದ್ದಾನೆ. ಏಕೆ ನೀವು ಮತ್ತು ನಾವು ತಿಳ್ಕೊಳ್ಳಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಯೋಹಾನ ಸುವಾರ್ತೆ 19ರಲ್ಲಿ
ಯೋಹನ ಸುವಾರ್ತೆ 19 ತೆಗೆದು ಓದುವ. ಅಲ್ಲಿ 2:19 ನಾವು ಓದಿದರೆ ನಮಗೆ ಗೊತ್ತಾಗ್ತದೆ. 2 ಕಳ್ಳರ ವಿಷಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಎಲ್ಲಿದ್ದಾನೆ ನೋಡಿ. 2 ಕಳ್ಳರಿಗೆ ಶಿಲುಬೆಗೆ ಹಾಕಿದ್ದಾರೆ, ಒಬ್ಬನಿಗೆ ಬಲಪಾರ್ಶ್ವದಲ್ಲಿ, ಒಬ್ಬನಿಗೆ ಎಡಪಾರ್ಶ್ವದಲ್ಲಿ. ಯೇಸು ಎಲ್ಲಿದ್ದಾನೆ? ಯೇಸು ಮಧ್ಯದಲ್ಲಿದ್ದಾನೆ. ಮಧ್ಯದಲ್ಲಿ ಶಿಲುಬೆಗೆ ಹಾಕಿದ್ದಾರೆ. ಯೇಸುಗೆ ಬೇರೆ ಸ್ಥಳದಲ್ಲಿ ಶಿಲುಬೆಗೆ ಹಾಕಬಹುದಿತ್ತು. ಒಬ್ಬನೇ ಇದ್ದ ಸ್ಥಳದಲ್ಲಿ ಶಿಲುಬೆಗೆ ಹಾಕಬಹುದಿತ್ತು. ಇದು ದೇವರ ಚಿತ್ತವಾಗಿದೆ. ದೇವರ ಚಿತ್ತ ಏನು? ಇಬ್ಬರು ಕಳ್ಳರ ಮಧ್ಯದಲ್ಲಿ ಯೇಸು ಶಿಲುಬೆಗೆ ಹಾಕಬೇಕು. ದೇವರ ಚಿತ್ತ ಅದು. ಏಕೆಂದರೆ ಇಬ್ಬರು ಕಳ್ಳರಿದ್ದಾರೆ, ಇಬ್ಬರು ಕಳ್ಳತನ ಮಾಡಿದ್ದಾರೆ, ಇಬ್ಬರಿಗೆ ಶಿಲುಬೆಗೆ ಹಾಕಿದ್ದಾರೆ. ಆದರೆ ಇಬ್ಬರಲ್ಲಿ ಅವರ ಮನಸ್ಸಿನ ಭಾವನೆ ವ್ಯತ್ಯಾಸ ಉಂಟು. ಒಬ್ಬನು ಯೇಸುವಿಗೆ ದೂಷಿಸ್ತಾನೆ, ಇನ್ನೊಬ್ಬನು ಯೇಸುವಿಗೆ ಶಿಲುಬೆಯಲ್ಲಿ ಅರ್ಥ ಮಾಡಿಕೊಂಡ. ಯೇಸುಗೆ ಹೇಳ್ತಾ ಇದ್ದಾನೆ, ಯೇಸುವೇ, ನೀನು ರಾಜ್ಯಾಧಿಕಾರವನ್ನು ತೆಗೆದುಕೊಂಡು ಬರುವಾಗ ನನ್ನ ನೆನಪು ಮಾಡಿಕೊ. ಅಲ್ಲಿ ಏನು ಹೇಳ್ತಾನೆ ಆತನು, ಕಳ್ಳನು? ನಾವಾದರೂ ಆ ಒಂದು ಶಿಕ್ಷೆಗೆ ಪಾತ್ರರಾಗಿದ್ದೇವೆ. ಇವನು ಪಾತ್ರನಲ್ಲ, ಇವನು ನಿರ್ದೋಷಿ. ಯೇಸು ಹೇಳ್ತಾನೆ, ಇವತ್ತೇ ನಿನ್ನು ನನ್ನ ಸಂಗಡ ಪ್ಯಾರಡೈಸಲ್ಲಿ ಇಡ್ತಿ. ಇವತ್ತೇ ನೋಡಿ, ಇಬ್ಬರಲ್ಲಿ ಒಬ್ಬನು ರಕ್ಷಣೆ ಹೊಂದಬೇಕಿತ್ತು. ಅದು ದೇವರ ಚಿತ್ತವಾಗಿತ್ತು. ದೇವರ ಚಿತ್ತಾನುಸಾರವಾಗಿ ಇಬ್ಬರು ಕಳ್ಳರ ಮಧ್ಯದಲ್ಲಿ ಯೇಸು ಇದ್ದಾನೆ. ದೇವರಿಗೆ ಗೊತ್ತಿತ್ತು, ಒಂದು ಆತ್ಮ ಈಗ ರಕ್ಷಣೆ ಹೊಂದಬೇಕು. ಯೇಸು ಮಧ್ಯಸ್ಥನಾಗಿದ್ದಾನೆ. ಅಲ್ಲಿ ಯೇಸು ಅವನಿಗೆ ಸರ ವಿಜ್ಞಾಪನೆ ಮಾಡಿದನು. ಪ್ರಿಯರೇ, ಅದಕ್ಕೆ ಸರ ಯೇಸು ಹೇಳ್ತಾನೆ, ನೀವು ಅನಾಥರಲ್ಲ, ನಿಮಗೆ ನಾವು ಅನಾಥರಾಗಿ ಬಿಡುವುದಿಲ್ಲ, ಒಬ್ಬ ಸಹಾಯಕ ನಿಮಗೆ ಕಳಿಸ್ತೇನೆ ಎಂದು ಹೇಳ್ತಾನೆ. ಆ ಸಹಾಯಕ ನಿಮಗೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಏನು ಕೆಲಸ ಮಾಡಬೇಕು, ಹೇಗೆ ಸುವಾರ್ತೆ ಸಾರಬೇಕು, ಆ ಸಹಾಯಕನು ನಿಮಗೆ ಸಹಾಯ ಮಾಡ್ತಾನೆಂದು ಯೇಸು ವಾಗ್ದಾನ ಮಾಡಿದ್ದಾನೆ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಆತ್ಮದಿಂದ ನಡೆಸಲ್ಪಡಬೇಕು. ಒಬ್ಬನ ಜೀವಿತ ಬದಲಾಗಬೇಕಾದ್ರೆ ಅವನ ಜೀವಿತದಲ್ಲಿ ಯೇಸು ಪ್ರವೇಶಿಸಬೇಕು. ಯೇಸು ಅವನ ಜೀವಿತದಲ್ಲಿ ಪ್ರವೇಶಿಸಿದರೆ ಅವನ ಜೀವಿತ ಬದಲಾಗ್ತದೆ. ಎಷ್ಟು ಕ್ರೂರಿ ಇರಲಿ ಅವನು ಬದಲಾಗ್ತಾನೆ. ದೇವರಿಗೆ ಬದಲು ಮಾಡಲಿಕ್ಕೆ ಹೆಚ್ಚು ಸಮಯ ಇಲ್ಲ. ಒಂದು ಟಚ್ ಸಾಕು, ಅವನು ಬದಲಾಗ್ತಾನೆ, ಆ ವ್ಯಕ್ತಿ ಬದಲಾಗ್ತಾನೆ. ದೇವರು ಏನು ಬಯಸ್ತಾನೆ? ಇವತ್ತು ನಾವೆಲ್ಲರೂ ಬದಲಾಗಬೇಕಂತ. ಹಳೆಯ ಜೀವಿತವನ್ನು ನಾವು ಬದಿಗೆ ಇಟ್ಟು ಹೊಸ ಜೀವಿತ ಪಡ್ಕೊಂಡು ಜೀವಿಸಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ರಕ್ಷಣೆ ಹೊಂದಿ ಜ್ಞಾನವನ್ನು ಪಡೆಕೊಳ್ಳಬೇಕಂತೆ. ಜ್ಞಾನವನ್ನು ಸತ್ಯದ ಜ್ಞಾನದಲ್ಲಿ ಸೇರಬೇಕೆಂದು ದೇವರ ಚಿತ್ತವಾಗಿದೆ. ಸತ್ಯದಲ್ಲಿ ಸೇರಬೇಕಾದ್ರೆ ಯಾರು ಬೇಕು ಪ್ರಿಯರೇ? ಯೇಸು ಕ್ರಿಸ್ತನು ಬೇಕು. ಅದಕ್ಕೆ ಹೇಳ್ತಾನೆ, ಮಗನು ಬಿಡುಗಡೆ ಮಾಡಿದರೆ ಅದು ಸಂಪೂರ್ಣವಾಗಿ ಬಿಡುಗಡೆ. ಯಾರು ಮಗನು? ಯೇಸು ಕ್ರಿಸ್ತನ ಪ್ರಿಯರು. ಇವತ್ತು ನಿಮಗೆ ಬಿಡುಗಡೆ ಬೇಕಾ? ಯೇಸು ಕ್ರಿಸ್ತನು ಬಿಡುಗಡೆ ಮಾಡಿದರೆ ಮಾತ್ರ ಅದು ಸಂಪೂರ್ಣವಾಗಿ ಬಿಡುಗಡೆ. ಯೇಸು ಕ್ರಿಸ್ತನ ಬೇಕು ಎಲ್ಲರ ಜೀವಿತದಲ್ಲಿ. ಇವತ್ತು ಯೇಸು ಕ್ರಿಸ್ತನ ಬೇಕು. ಯಾವ ವ್ಯಕ್ತಿ ಆಗಲಿ ಅವನು ಯೇಸು ಬೇಕು ಅವನ ಜೀವಿತದಲ್ಲಿ. ಅವನ ಜೀವಿತದಲ್ಲಿ ಯೇಸು ಇದ್ದರೆ ಅವನಿಗೆ ಬಿಡುಗಡೆ ಆಯಿತು. ಅಲ್ಲಿ ಸತ್ಯವೇದ ಹೇಳ್ತದೆ, ದೇವರ ಆತ್ಮ ಎಲ್ಲಿ ಉಂಟು ಅಲ್ಲಿ ಬಿಡುಗಡೆ ಉಂಟು. ದೇವರ ಆತ್ಮ ಎಲ್ಲಿ ಉಂಟು ಅಲ್ಲಿ ಬಿಡುಗಡೆ ಉಂಟು. ಪರಿಶುದ್ಧ ಆತ್ಮನು
ಎಲ್ಲಿದ್ದಾನೆ ಅಲ್ಲಿ ಬಿಡುಗಡೆ ಉಂಟು. ಒಂದು ವೇಳೆ ನೀವು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟರೆ ನಿಮಗೆ ಬಿಡುಗಡೆ ಆಗಿದೆ, ಬಿಡುಗಡೆ ಆಗಿದೆ. ಅದಕ್ಕೋಸ್ಕರ ಪರಿಶುದ್ಧಾತ್ಮನ ತುಂಬ ಇಂಪಾರ್ಟೆಂಟ್. ನೀವು ಪರಿಶುದ್ಧಾತ್ಮನಿಂದ ನಡೆಸಲ್ಪಡಬೇಕು. ಪರಿಶುದ್ಧಾತ್ಮನಿಂದ ನಡೆಸಲ್ಪಡಬೇಕಾದ್ರೆ ಏನಾಗಬೇಕು? ನೀವು ಪರಿಶುದ್ಧಾತ್ಮನಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಬೇಕು. ಟೋಟಲಿ ನೀವು ಸಮರ್ಪಣೆ ಮಾಡಬೇಕು. ಆಗ ನಿಮಗೆ ಏನಾಗ್ತದೆ? ಪರಿಶುದ್ಧಾತ್ಮನ ಫಲದಿಂದ ದೇವರು ನಡೆಸ್ತಾನೆ. ಫ್ರೂಟ್ಸ್ ತುಂಬ ಇಂಪಾರ್ಟೆಂಟ್. ಪರಿಶುದ್ಧಾತ್ಮನ ಫಲದಿಂದ ದೇವರು ನಿಮ್ಮನ್ನು ನಡೆಸ್ತಾನೆ. ಯಾವಾಗ? ಪರಿಶುದ್ಧಾತ್ಮನಿಗೆ ಸಂಪೂರ್ಣ ಒಪ್ಪಿಸಿಕೊಡುವಾಗ. ಒಂದೆಲೆ ಪರಿಶುದ್ಧಾತ್ಮನಿಗೆ ನಾವು ಸರೆಂಡರ್ ಆಗದಿದ್ದರೆ, ಒಪ್ಪಿಸಿಕೊಡದಿದ್ದರೆ, ಪರಿಶುದ್ಧಾತ್ಮನ ಉಂಟು, ವರಗಳು ಆಪರೇಟ್ ಆಗ್ತದೆ, ಆದರೆ ಫಲಗಳು ಇಲ್ಲದಿದ್ದರೆ, ಫಲಗಳು ತುಂಬ ಇಂಪಾರ್ಟೆಂಟ್ ಆಗಿದೆ. ಪರಿಶುದ್ಧಾತ್ಮನ ಫಲ ತುಂಬ ಇಂಪಾರ್ಟೆಂಟ್ ಆಗಿದೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ. ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ. ಅದಕ್ಕೋಸ್ಕರ ಪರಿಶುದ್ಧಾತ್ಮನಿಂದ ನೀವು ನಡೆಸಲ್ಪಡಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಯಾರ್ಯಾರು ಪರಿಶುದ್ಧಾತ್ಮನ ನಡೆಯುತ್ತಾರೋ ಅವರು ದೇವರ ಮಕ್ಕಳೆಂದು ಸತ್ಯವೇದ ಹೇಳ್ತದೆ. ಅದಕ್ಕೋಸ್ಕರ ಆ ಸಹಾಯಕನು ನಮಗೆ ಆತನು ಕೊಟ್ಟಿದ್ದಾನೆ. ಆ ಸಹಾಯಕನ ಆಧಾರದಿಂದ ಅಪೊಸ್ತಲರು, ದೇವರ ಮಕ್ಕಳು ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ. ಆ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ದೇವರ ವಾಕ್ಯವರ ಒಳಗಿಟ್ಟು ಇಡೀ ಜಗತ್ತಿನ ಕೋಣೆಗೆ ಹೋಗಿ ಅವರು ಸುವಾರ್ಥ ಸಾರಿದ್ದಾರೆ. ಪರಿಶುದ್ಧಾತ್ಮನ ಏನು? ಪರಿಶುದ್ಧಾತ್ಮನು ಏನು? ಧೈರ್ಯ ಕೊಡ್ತಾನೆ. ಅದಕ್ಕೋಸ್ಕರ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಹೇಳ್ತಾ ಇದ್ದಾನೆ. ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ 1:7, ದೇವರು ನಮಗೆ ಕೊಟ್ಟಿರುವ ಆತ್ಮವು, ನೋಡಿ, ದೇವರು ನಿಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣದ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ನಿಮ್ಮ ಒಳಗೆ ಯಾವ ಆತ್ಮ ಉಂಟು ಪ್ರಿಯರಿ? ಇವತ್ತು ನೀವು ರಕ್ಷಣೆ ಹೊಂದಿದವರಾಗಿದ್ದರೆ ನಿಮ್ಮ ಒಳಗೆ ಯಾವ ಆತ್ಮ ಉಂಟು? ನಿಮಗೆ ಬಲದ ಆತ್ಮ, ಪ್ರೀತಿಯ ಆತ್ಮ, ಶಿಕ್ಷಣದ ಆತ್ಮ. ಬಲ ಎಂದರೆ ಧೈರ್ಯದ ಆತ್ಮ. ಅದು ನೀವು ಧೈರ್ಯಶಾಲಿ ಆಗಿದ್ದೀರಿ. ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿ ಧೈರ್ಯದಿಂದ ಇರ್ತಾನೆ. ಏಕೆಂದರೆ ಅವನಿಗೆ ಸತ್ಯ ಗೊತ್ತುಂಟು, ವಾಕ್ಯ ಅವನ ಒಳಗೆ ಉಂಟು. ಬಲ ಮತ್ತು ಪ್ರೀತಿ, ದೇವರ ಪ್ರೀತಿಯಲ್ಲಿ ನಡೆಯುತ್ತಾನೆ ಆತನು. ಮೂರನೇ ಸಂಗತಿ, ಶಿಕ್ಷಣದ ಬುದ್ಧಿ ಆತ್ಮ. ಈಗ ಪೌಲನು ಬರೆಯುತ್ತಾನೆ ಎಫೆಸರ ಪತ್ರಿಕೆಯಲ್ಲಿ, ಈಗಿನ ಕಾಲ ಯಾವುದೊಂದು ನೀವು ತಿಳಿಕೊಂಡು ಜ್ಞಾನವಂತರಾಗಿ ನಡೆಯಿರಿ ಹೇಳ್ತಾನೆ, ಬರೆಯುತ್ತಾನೆ. ಈಗಿನ ಕಾಲ ಯಾವುದೊಂದು ನೀವು ತಿಳುಕೊಂಡು ಜ್ಞಾನವಂತರಾಗಿ ನಡೆಯಿರಿ, ಜ್ಞಾನವಿಲ್ಲದಾಗೆ ನಡೆಯಬೇಡಿರಿ ಎಂದು ಹೇಳ್ತಾನೆ. ಒಂದು ವೇಳೆ ಜ್ಞಾನವಿಲ್ಲದಾಗಿ ನಡೆಯದರೆ ಏನಾಗ್ತದೆ? ನಾವು ಗುಂಡಿಯಲ್ಲಿ ಬೀಳ್ತೇವೆ. ಜ್ಞಾನವಂತರಾಗಿ ನಡೆಯಿರಿ ಎಂದು ಹೇಳ್ತಾನೆ ಆತನು. ಪೌಲನು ಎಲ್ಲ ಪತ್ರಿಕೆಯಲ್ಲಿ ಬಿಡಿಸಿ ಮಾತಾಡ್ತಾನೆ. ಪುನಃ ಪೌಲನು 4ನೇ ಅಧ್ಯಾಯದಲ್ಲಿ ಎಫೆಸರ ಪತ್ರಿಕೆ ಹೇಳ್ತಾನೆ, ಆತ್ಮನನ್ನು ನೋಯಿಸಬೇಡಿರಿ ಹೇಳ್ತಾನೆ. ಪರಿಶುದ್ಧ ಆತ್ಮನನ್ನು ನೀವು ನೋಯಿಸಬೇಡಿರಿ ಹೇಳ್ತಾನೆ. ಏಕೆಂದರೆ ಪರಿಶುದ್ಧ ಆತ್ಮನು ತುಂಬ ಸೂಕ್ಷ್ಮವಾಗಿದ್ದಾನೆ. ಒಬ್ಬ ವ್ಯಕ್ತಿ ಆತನು ವ್ಯಕ್ತಿಯಾಗಿದ್ದಾನೆ. ಅದಕ್ಕೋಸ್ಕರ ಆ ವ್ಯಕ್ತಿಯನ್ನು ನೀವು ನೋಯಿಸಬೇಡಿರಿ ಎಂದು ಸತ್ಯವೇದ ಹೇಳ್ತದೆ. ಅದಕ್ಕೆ ಪರಿಶುದ್ಧ ಆತ್ಮನು ತುಂಬ ಇಂಪಾರ್ಟೆಂಟ್ ಆಗಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧ ಆತ್ಮನಿಂದ ನೀವು ನಡೆಸಲ್ಪಡಬೇಕು, ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ಬೇಕಾದರೆ ಏನು ಮಾಡಬೇಕು? ಹಾಗಾದರೆ ಪ್ರಾರ್ಥನೆಯಲ್ಲಿ ನೀವು ಇರಬೇಕು, ಸತ್ಯವೇದ ಓದಬೇಕು, ಪ್ರಾರ್ಥನೆಯಲ್ಲಿ ಇರಬೇಕು, ನಿಮ್ಮೊಳಗೆ ದಾಹ ಬೇಕು. ಯಾರಿಗಾದರೂ ಬಾಯಾರಿಕೆ ಆದರೆ
ನನ್ನ ಬಳಿಗೆ ಬಂದು ಕುಡಿಯಲಿ ಎಂದು ಯೇಸು ಹೇಳ್ತಾ ಇದ್ದಾನೆ. 7ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆ. ಯಾರಿಗಾದರೂ ಹಸಿವೆ ಆಗಿದರೆ, ಬಾಯಾರಿಕೆ ಆಗಿದರೆ ನನ್ನಲ್ಲಿ ಬನ್ನಿರಿ ಹೇಳ್ತಾನೆ, ಕುಡೀರಿ ಹೇಳ್ತಾನೆ ಆತನು. ನಿಮ್ಮ ಹೊಟ್ಟೆ ಒಳಗಿಂದ ಜೀವಕರವಾದ ನದಿಗಳು ಹರಿಯುತ್ತದೆ ಅಂತ ಹೇಳ್ತಾನೆ. ಹೊಟ್ಟೆ ಒಳಗಿಂದ ಜೀವಕರವಾದ ನದಿಗಳು ಹರಿಯಬೇಕು ದೇವರು ಬಯಸ್ತಾ ಇದ್ದಾನೆ. ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿ, ಅದಕ್ಕೆ ಪರಿಶುದ್ಧ ಆತ್ಮನು ತುಂಬ ಇಂಪಾರ್ಟೆಂಟ್ ಹೊಸ ಬಡವಣಿಗೆಯಲ್ಲಿ ನಿಮ್ಮ ಜೀವಿತದಲ್ಲಿ ಪ್ರಿಯರೇ. ಅದಕ್ಕೋಸ್ಕರ ಯೇಸು ಪ್ರವೇಶ ಆಗುವಾಗ ನಿಮ್ಮ ಜೀವಿತದಲ್ಲಿ, ಯಾರ ಜೀವಿತದಲ್ಲಿ ಯೇಸು ಪ್ರವೇಶ ಆಗುವಾಗ ಆ ವ್ಯಕ್ತಿ ಬದಲಾಗ್ತಾನೆ, ಆ ವ್ಯಕ್ತಿ ಪರಿಶುದ್ಧ ಆತ್ಮನಿಂದ ತುಂಬಲ್ಪಡ್ತಾನೆ, ಪರಿಶುದ್ಧ ಆತ್ಮನ ಆತನಿಗೆ ನಡೆಸ್ತಾನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ನಮ್ಮ ಪ್ರೀತಿಯುಳ್ಳ ತಂದೆಯನಿಗೆ ಸ್ತೋತ್ರ. ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೇ. ನೀನು ವಾಕ್ಯದ ಮುಖಾಂತರ ಮಾತಾಡಿದಿ. ಯಾರ್ಯಾರು ಈ ಮೆಸೇಜ್ ಕೇಳಿದ್ದಾರೆ ಕರ್ತನೇ, ವಾಕ್ಯ ಕೇಳಿದ್ದಾರೆ, ನಿನ್ನ ಆತ್ಮನಿಂದ ಅವರಿಗೆ ತುಂಬಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಯಾರ್ಯಾರ ಜೀವಿತದಲ್ಲಿ ಯೇಸು ಪ್ರವೇಶ ಆಗಲಿಲ್ಲ, ಮಧ್ಯಸ್ಥನ್ನು ತೆಗಲಿಲ್ಲ, ಅವರಿಗೆ ಮಧ್ಯಸ್ಥಕ್ಕೂ ಯೇಸುವೆ ನೀನು ಮಧ್ಯಸ್ಥನಾಗಿ ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಅವರ ಜೀವಿತ ಬದಲಾಗಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಯಾರ್ಯಾರ ಆತ್ಮನಿಂದ ನಡೆಸಲ್ಪಡುವುದಿಲ್ಲವೋ ಕರ್ತನೆ, ಅವರಿಗೆ ಪರಿಶುದ್ಧ ಆತ್ಮನೆಯನ್ನು ಮುಟ್ಟಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಯಾರ್ಯಾರು ಆತ್ಮನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಲಿಲ್ಲವೋ ಅವರಿಗೆ ಕರ್ತನೇನು ಈ ಸಮಯದಲ್ಲಿ ಪರಿಶುದ್ಧ ಆತ್ಮನೆ ಸಹಾಯ ಮಾಡು. ಸಂಪೂರ್ಣ ಒಪ್ಪಿಸಿಕೊಟ್ಟು ಆತ್ಮದ ಫಲದಿಂದ ನಡೆಯಲಿಕ್ಕೆ ನೀನು ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಹಸ್ತವು ಇವರೆಲ್ಲರ ಮೇಲೆ ಇಳಿದು ಬರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ತಂದೆ ನಿನಗೆ ಸ್ತೋತ್ರಪ್ಪ, ಯೇಸುವೇ ನಿನಗೆ ಸ್ತೋತ್ರಪ್ಪ ಕರ್ತನೇ. ಇವರನ್ನು ಎಲ್ಲರನ್ನು ಆಶೀರ್ವಾದ ಮಾಡು ಕರ್ತನೇ. ಬರಬೇಕಾದ ಸಕಲ ಆಶೀರ್ವಾದದಿಂದ ಇವರಿಗೆ ತುಂಬಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನೀನು ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರ ಕುಟುಂಬವಾಗಿ ಆಶೀರ್ವಾದ ಹೊಂದಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ನಿನ್ನ ಸಮಾಧಾನ, ನಿನ್ನ ಶಾಂತಿ ಇವರ ಒಳಗೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಸರಿಯಾದ ಜ್ಞಾನ ಬುದ್ಧಿ ತಿಳಿವಳಿಕೆ ಕೊಟ್ಟು ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಕೇಡಿನಿಂದ ಇವರಿಗೆ ತಪ್ಪಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಇವರಿಗೆ ಕರ್ತನೇ ಆಶೀರ್ವಾದವನ್ನು ಇವರು ಬ್ಲೆಸ್ ಆಗಲಿ. ಯೇಸು ನಾಮ ತಂದೆ ಆಮೇನ್. ನಾವು ಅಂತ್ಯಾಸನ ತಗೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಎಲ್ಲ ಸಮಯದಲ್ಲಿ ನಿಮ್ಮ ಸಂಗಡ ಇರಲಿ. ಆಮೇನ್.